ಬೆಂಗಳೂರು ಜೈಲಲ್ಲಿ ಒಂದು ತಲೆ ತಿನ್ಬೇಕು ಅಂದ್ರು ದರ್ಶನ್ ಕೋರ್ಟ್ಗೆ ಹೋಗ್ತಾ ಹೋಗ್ಬೇಕು. CCB ಪೊಲೀಸರು ರೇಡ್ ಮಾಡಿದ್ರೆ 10 ಮೊಬೈಲ್ ಸಿಗ್ತವೆ. ಬೀಡಿ ಸಿಗರೇಟು ಗಾಂಜಾಕ್ಕೆಲ್ಲ ಲೆಕ್ಕನೇ ಇಲ್ಲ ಕೊಡಿ. ರೇಪ್ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋ ಪ್ರಜ್ವಲ್ ರೇವಣ್ಣ ಬ್ಯಾರಕಲ್ಲಿ ಆಂಡ್ರಾಯ್ಡ್ ಮೊಬೈಲು ಜೊತೆಗೆ ಒಂದು ಪೆನ್ ಡ್ರೈವ್. ಊರಿಗೆಲ್ಲ ಪೆನ್ ಡ್ರೈವ್ ನಲ್ಲಿರೋ ತೋರಿಸಿರೋದು ಸಾಲದು ಅಂತ ಇವಾಗ ಸೆಲ್ಲಲ್ಲೂ ಒಂದು ಇಟ್ಕೊಂಡು ಕುತ್ಕೊಂಡ್ಬಿಟ್ಟೈತೆ. ನಮ್ಮ DJ ಅಲೋಕ್ ಕುಮಾರ್ ಸಾಹೇಬ್ರು ಏನ್ ಬಡ್ಕೊಂಡ್ರು ಏನ್ ಬಂತ ಹೇಳಿ, ಆಗೋದು ಆಗ್ತಾನೆ ಐತೆ, ಹೋಗೋದು ಹೋಗ್ತಾನೆ ಐತೆ, ಸಿಗೋದು ಸಿಗ್ತಾನೆ ಐತೆ. ಮೇಲ್ ಕುತ್ಕೊಂಡು ಎಷ್ಟು ಟೈಟ್ ಮಾಡೋದು ಏನ್ ಪ್ರಯೋಜನ ಆಗುತ್ತೆ? ಗೇಟಲ್ಲಿ ಕುಂತಿರೋ ರೂಲ್ಸ್ ಬಿಟ್ಬಿಟ್ರೆ ಮುಗಿದೋಯ್ತಲ್ಲ. ಕರ್ನಾಟಕದಲ್ಲಿರೋ ಜೈಲ್ಗಳು ಬಾಗ್ಲೆಲ್ಲ ಕುತ್ಕೊಂಡು ಕಾಯಕ್ಕಾಗುತ್ತೆ? DG ಸಾಹೇಬ್ರು ಮೇಲ್ ಕೂತ್ಕೊಂಡು ಜಾಸ್ತಿ ಸ್ಟ್ರಿಕ್ಟ್ ಮಾಡಿದ್ರೆ ಒಳಗಡೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ್ರೆ ರೇಟ್ಗಳು ಜಾಸ್ತಿ ಆಗ್ತಾವ ಅಷ್ಟೇ, ಯಾವುದೂ ನಿಲ್ಲಲ್ಲ. ಹಾಕೊಂಡಾಗ ಒಂದಿಬ್ರು ಸಸ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿದೋಯ್ತು. ಸಿಸ್ಟಮ್ ಸರಿ ಹೋಗೋದು ಯಾವಾಗ? 200 ರೂಪಾಯಿಗೆ ಒಂದು ಸಿಗರೇಟು, 400 ರೂಪಾಯಿಗೆ ಒಂದು ಕಟ್ ಬೀಡಿ, ಒಂದು ಬೆಂಕಿ ಪಟ್ಟಣ 100 ರೂಪಾಯಿ, 50,000 ಕೊಟ್ರೆ ಒಂದು ಮೊಬೈಲು. ದುಡ್ಡಿರೋರಿಗೆ ಎಲ್ಲ ಸಿಗುತ್ತೆ. ಇಲ್ಲೇ ಇರೋನು ಕಸನೂ ಗುಡಿಸ್ಬೇಕು, ಟಾಯ್ಲೆಟು ತೊಳಿಬೇಕು. ಒಳಗಡೆ ಏನಾದರೂ ಹೊರಗಡೆ ಗೊತ್ತಾಗಲ್ಲ. ಏನೇ ಆರೋಪ ಮಾಡಿದ್ರು ಪ್ರೂಫ್ ಇರಲ್ಲ. ಕೆಲವು ಸ್ಟಾಫ್ಗೆ ಇದೇ ಅಡ್ವಾಂಟೇಜು. ಮೇಲಿನ ಆಫೀಸರ್ಗಳು ಎಷ್ಟೇ ಸ್ಟ್ರಿಕ್ಟ್ ಆಗಿರಲಿ, ಇವ್ರು ಮಾಡೋ ಅಡ್ಕಸ್ಬಿ ಕೆಲಸ ಮಾಡ್ತಾನೇ ಇರ್ತಾರೆ. ಇಂಥ ಸ್ಟಾಫ್ಗಳೇ ಜೈಲು ಒಳಗಡೆ ಬೀಡಿ ಮಾಡಿಸೋದು, 30-40% ಫೈನಾನ್ಸ್ ಬಿಡೋದು, ಎಲ್ಲ ಥರದ ಅಂದಾಜು ಕೆಲಸಗಳನ್ನು ಇವರೇ ಮಾಡೋದು. ಇವುಗಳು ಹೆಂಗೆ ಅಂದರೆ, ದೊಡ್ಡ ದೊಡ್ಡ ಕೇಸ್ ಮಾಡ್ಕೊಂಡು ಬರೋರ ಹತ್ರ ಸೈಲೆಂಟು, ಸಣ್ಣ ಪುಟ್ಟ ಕೇಸ್ ಮಾಡ್ಕೊಂಡು ಬಂದವ್ರ ಹತ್ರ ಫುಲ್ಲು ವೈಲೆಂಟು. ಸರಿಯಾಗಿ ಕೂತ್ಕೊಂಡು ಜೈಲಲ್ಲಿರೋ CCTV ಫುಟೇಜ್ಗಳನ್ನ ನೋಡ್ಬಿಟ್ರೆ ಸಾಕು. ಜೈಲಲ್ಲಿ ಕೆಲಸ ಮಾಡೋ ಅರ್ಧಕ್ಕರ್ಧ ಸಿಬ್ಬಂದಿಗಳ ಮೇಲೆ ಯೂನಿಫಾರ್ಮ್ ಉಳಿಯಲ್ಲ. ಖೈದಿ ಅದೆಂತ ಪಳಾರಾಗಿದ್ರು ಕೂಡ ಈ ಸ್ಟಾಫ್ ಕಣ್ಣು ತಪ್ಪಿಸ್ಬಿಟ್ಟು ಒಂದು ಪೀಸ್ ವೈಟ್ ಪೇಪರ್ ಕೂಡ ಒಳಗಡೆ ತಗೊಂಡೋಗಕ್ಕಾಗಲ್ಲ. ಗೇಟಲ್ಲಿ ಅಷ್ಟು ಬಂದೋಬಸ್ತ್ ಇರುತ್ತೆ ಕಣ್ರಿ. ಯಾರಾದ್ರೂ 4 ಬಾಳೆಹಣ್ಣು ತಂದುಕೊಟ್ರೆ ಅದರಲ್ಲಿ 2 ಬಾಳೆಹಣ್ಣು ಇವ್ರು ತಗೊಂಡು 2 ಬಾಳೆಹಣ್ಣನ್ನ ಸ್ಕ್ಯಾನ್ ಮಾಡಿ ಕೈದಿಗಳಿಗೆ ಕೊಡ್ತಾರೆ. ಪ್ರತಿದಿನ ಕೈದಿಗಳಿಗೆ ನೋಡೋಕೆ ಅಂತ ಬರೋರು, ಕೈದಿಗಳಿಗೆ ಅಂತ ತರೋ ಬ್ರೆಡ್ ಬಿಸ್ಕುಟ್ ಕೂಡ ಶೇರ್ ಮಾಡ್ಕೊಂಡು ಮನೆಗೆ ತಗೊಂಡೋಗೋರು ಇದ್ದಾರೆ ಕಣ್ರಿ. ಅವನ್ನ ಅದು ಯಾವ ಧೈರ್ಯದ ಮೇಲೆ ಮನೆಯಲ್ಲಿರೋ ಮಕ್ಳಿಗೆ ಕೊಡ್ತಾರೋ ಗೊತ್ತಿಲ್ಲ. ಯಾರಾದ್ರೂ ವಿಷ ಹಾಕಿದ್ರೆ ಪಾಡೆ. ಆಮೇಲೆ ಈ ಜೈಲ್ಗಳ ಮೇಲೆ ಪೊಲೀಸರು ಸರ್ಪ್ರೈಸ್ ರೈಡ್ ಅಂತ ಮಾಡ್ತಾರಲ್ಲ, ಈ ಸರ್ಪ್ರೈಸು ಒಳಗಿರೋರಿಗೆ ಒಂದಿನ ಮುಂಚೆನೆ ಗೊತ್ತಾಗಿರುತ್ತೆ. ಈ ಜೈಲ್ ಸ್ಟಾಫ್ಗಳು ಖುದ್ದಾಗಿ ಪ್ರತಿ ಬ್ಯಾರಕಿಗೂ ಹೋಗ್ಬಿಟ್ಟು ನಾಳೆ ಜಪ್ತಿ ಬರ್ತಾರೆ ಕಣ್ರಪ್ಪ, ಏನೇನಿದು ಎಲ್ಲ ಕೊಟ್ಬಿಡಿ ಅಂತ ಕಲೆಕ್ಟ್ ಮಾಡ್ಕೊಂಡು ಈ ಸರ್ಪ್ರೈಸ್ ಆಟ ಮುಗಿದ್ಮೇಲೆ ತಗೊಂಡೋಗಿ ವಾಪಸ್ ಕೊಡ್ತಾರೆ. ನೋಡಿ, 6ನೇ ತಾರೀಕು ರೇಡ್ ಆದಾಗ ಪ್ರಜ್ವಲ್ ರೇವಣ್ಣ ಬ್ಯಾರಕಲ್ಲಿ ಮೊಬೈಲ್ ಇರಲಿಲ್ವಂತೆ. ಇವಾಗ ರೇಡ್ ಮಾಡಿದಾಗ ಸಿಕ್ಬಿಡ್ತಂತೆ. ಇಷ್ಟೇ ಆಟ, ಯಾವುದೂ ಬದಲಾಗಲ್ಲ ಕಣ್ರಿ. ದುಡ್ಡು ಇರ್ಬೇಕಷ್ಟೇ. ಜೈಲಿನ ಮ್ಯಾನ್ಯುಯಲ್ಲು ರೂಲ್ಸು ಎಲ್ಲ ದರ್ಶನಿಗೆ ಮಾತ್ರ ಅಪ್ಲೈ ಆಗೋದು.